ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾತೆಯಾದ ವಾರಾಹಿ ಅಮ್ಮನವರ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ವಿಡಿಯೋಗೆ ಹೋಗೋಣ. ಇಂದಿನ ವಿಡಿಯೋ ಮಿಲಿಯನರ್ ಚಕ್ರದ ಬಗ್ಗೆ. ಆದ್ದರಿಂದ ನೀವು ಶ್ರೀಮಂತರ ಹಣದ ರಹಸ್ಯವನ್ನು ತಿಳಿದುಕೊಳ್ಳುತ್ತೀರಿ. ಇಂದು ನಾನು ಶ್ರೀಮಂತರ ಹಣದ ರಹಸ್ಯವನ್ನ ನಿಮಗೆ ಬಹಿರಂಗಪಡಿಸಲಿದ್ದೇನೆ. ಭಿಕ್ಷುಕನನ್ನು ಕೋಟ್ಯಾಧೀಶ್ವರನಾಗಿ ಮಾಡುವ ಒಂದು ಚಕ್ರವು ನಿಮ್ಮ ಜೀವನದಲ್ಲಿ ಪವಾಡಗಳನ್ನ ಮಾಡಬಲ್ಲ ಶಕ್ತಿಶಾಲಿ ಚಕ್ರವಾಗಿದೆ. ಈ ಜಗತ್ತಿನಲ್ಲಿ ನಿಮಗೆ ಏನನ್ನಾದರೂ ತರುವ ಚಕ್ರ. ನಿಮ್ಮ ಬಳಿ ಇರಲಿ ಅಥವಾ ಇಲ್ಲದಿರಲಿ, ಅದನ್ನು ನಿಮಗೆ ತರುವ ಅತ್ಯಂತ ಶಕ್ತಿಶಾಲಿ ಚಕ್ರ. ಆ ಚಕ್ರದ ಹೆಸರು ಬಿಲಿಯನರ್ ವೀಲ್. ಈ ಚಕ್ರ ಯಾರಲ್ಲಿದೆಯೋ ಅವರು ಖಂಡಿತವಾಗಿಯೂ ಕೋಟ್ಯಾಧಿಪತಿ ಆಗುವುದರಲ್ಲಿ ಸಂಶಯವೇ ಇಲ್ಲ. ಇದು ಒಬ್ಬರಲ್ಲ, ಇಬ್ಬರು ದೇವರುಗಳಲ್ಲ, 6 ದೇವರುಗಳ ಆಶೀರ್ವಾದಗಳನ್ನು ಒಳಗೊಂಡಿದೆ. ಈ ಚಕ್ರದಲ್ಲಿ ಹಲವಾರು ದೇವರು ಮತ್ತು ದೇವತೆಗಳ ಶಕ್ತಿಗಳು ಅಡಕವಾಗಿವೆ. ಆದ್ದರಿಂದ ಈ ಚಕ್ರ ಎಷ್ಟು ಶಕ್ತಿಶಾಲಿಯಾಗಿದೆ ಮತ್ತು ಅದು ನಿಮ್ಮ ಹಣೆಬರಹ ಮತ್ತು ನಿಮ್ಮ ಅದೃಷ್ಟವನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನ ನೀವೇ ಅರ್ಥ ಮಾಡಿಕೊಳ್ಳಿ. ತ್ರಿಮೂರ್ತಿಗಳ ಶಕ್ತಿಗಳು ಮತ್ತು 3 ಶಕ್ತಿಗಳ ಶಕ್ತಿಗಳು ಸಹ ಅದರೊಳಗೆ ಅಡಕವಾಗಿದೆ. ಬ್ರಹ್ಮಾಂಡದ ಮಾತೃದೇವತೆಯ ಎಲ್ಲಾ ಶಕ್ತಿಗಳು ಸಹ ಅದರೊಳಗೆ ಅಡಕವಾಗಿದೆ. ಇದನ್ನು ಒಮ್ಮೆ ಪಡೆದುಕೊಂಡರೆ ನಿಮ್ಮ ಜೀವನ ಎಷ್ಟು ಬದಲಾಗುತ್ತದೆ ಎಂದು ನೀವು ನಿಮ್ಮ ಕಣ್ಣುಗಳನ್ನು ನಂಬುವುದಕ್ಕೆ ಆಗೋದಿಲ್ಲ. ನೀವು ಬಹಳ ದಿನಗಳಿಂದ ಕಾಣೆಯಾಗಿದ್ದೀರಿ. ಅದನ್ನು ನೋಡಿದವರಿಗೆ ಇನ್ನೂ ನಂಬಲು ಸಾಧ್ಯವಾಗುತ್ತಿಲ್ಲ. ಈ ವ್ಯಕ್ತಿಯನ್ನು ನಾನು ಅವನನ್ನು ನೋಡಿ ತುಂಬಾ ದಿನಗಳಾಗಿವೆ ಅಷ್ಟೇ. ನನಗೆ ಅವನು ಗೊತ್ತು. ನಾನು ಪ್ರತಿ ರೂಪಾಯಿಯೂ ಅವಿಶ್ರಾಂತಿಯಾಗಿ ಕೆಲಸ ಮಾಡಿದ್ದೇನೆ. ಇಂದು ಅವರು ಎಷ್ಟು ದೊಡ್ಡ ದೊಡ್ಡ ಕೋಟ್ಯಾಧಿಪತಿಯಾಗಿದ್ದಾರೆ ಎಂದು ಜನರು ಅವರನ್ನು ಹೊಗಳುತ್ತಿದ್ದಾರೆ. ಇಷ್ಟೆಲ್ಲಾ ಪವಾಡಗಳನ್ನು ಮಾಡುವ ಚಕ್ರ ಮತ್ತು ಈ ಕೋಟ್ಯಾಧಿಪತಿ ಚಕ್ರವನ್ನು ನೀವು ಬರೆದು ನಿಮ್ಮೊಂದಿಗೆ ಇಟ್ಟುಕೊಳ್ಳಬೇಕು ಎಂಬ ಆಸೆ ನಿಮ್ಮ ಮನಸ್ಸಿನಲ್ಲಿ ಶುರುವಾಗಿದೆ ಎಂದು ನಾನು ಅಂದುಕೊಳ್ತಾ ಇದ್ದೀನಿ. ಆದರೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋ ನೋಡಲು ಪ್ರಾರಂಭಿಸಿ. ನೀವು ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ಮಾತ್ರ ನಾನು ಏನು ಹೇಳುತ್ತಿದ್ದೇನೆಂದು ನಿಮಗೆ ಅರ್ಥ ಆಗುತ್ತೆ. ಇಲ್ಲವೇ ಇದ್ದರೆ ನಿಮಗೆ ಕಂಪ್ಲೀಟ್ ಅರ್ಥ ಆಗೋದಿಲ್ಲ. ಏನ್ ಹೇಳ್ತಾ ಇದ್ದಾರಂತ ಗೊತ್ತೇನೆ ಆಗೋದಿಲ್ಲ. ನಾವು ತುಂಬಾ ತೊಂದರೆಯಲ್ಲಿದ್ದೇವೆ ಮತ್ತು ಆ ತೊಂದರೆಯಿಂದ ಹೊರಬರಲು ನಮಗೆ ದಾರಿ ಸಿಗುತ್ತಿಲ್ಲ. ಅದಕ್ಕಾಗಿ ನಾವು ಬಹಳಷ್ಟು ಪೂಜೆಗಳು ಮತ್ತು ಪರಿಹಾರಗಳನ್ನು ಕೂಡ ಮಾಡಿದ್ದೇವೆ. ನಾವು ಅನೇಕ ದೇವತೆ ಸಂಖ್ಯೆಗಳನ್ನು ಮತ್ತು ಸ್ವಿಚ್ ಪದಗಳನ್ನು ಕೂಡ ಪಠಿಸಿದ್ದೇವೆ ಮತ್ತು ಹಲವು ವಿಧಾನಗಳನ್ನು ಕೂಡ ಬಳಸಿದ್ದೇವೆ. ಆದರೆ ಯಾವುದೇ ಫಲಿತಾಂಶವಿಲ್ಲ. ನಾವು ಅನೇಕ ದೃಢೀಕರಣಗಳನ್ನು ಹೇಳಿದರೂ ಸಹ ಅದು ಯಾವುದೇ ಪ್ರಯೋಜನ ಆಗಿಲ್ಲ. ನಮ್ಮ ಸಮಸ್ಯೆಗಳು ದೂರವಾಗುತ್ತಿಲ್ಲ, ನಮ್ಮ ಕಷ್ಟಗಳು ದೂರವಾಗುತ್ತಿಲ್ಲ, ನಮ್ಮ ಆರ್ಥಿಕ ತೊಂದರೆಗಳು ಮತ್ತು ಸಾಲದ ಹೊರೆಗಳು ದೂರವಾಗುತ್ತಿಲ್ಲ. ನಮಗೆ ಏನೂ ಸರಿ ಹೋಗುತ್ತಿಲ್ಲ. ಅದೃಷ್ಟ ನಮ್ಮಲ್ಲಿ ಇಲ್ಲೇ ಇಲ್ಲ. ನಾನು ಜೀವನವನ್ನು ಯಾವ ರೀತಿ ಅನುಭವಿಸಬೇಕು, ನಮಗೆ ಏನೂ ಇಲ್ಲ ಮತ್ತು ಅದು ಇದ್ದರೂ ಸಹ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ. ನಮ್ಮ ಜೀವನ ಯಾಕೆ ಹೀಗಿದೆ ಎಂದು ಕೆಲವು ಜನ ಬಾಧೆ ಪಡುತ್ತಾರೆ. ಈ ಕೋಟ್ಯಾಧಿಪತಿ ಚಕ್ರವನ್ನ ನಿಮ್ಮೊಂದಿಗೆ ಇಟ್ಟುಕೊಳ್ಳಿ. ನೀವು ಇಲ್ಲಿಯವರೆಗೆ ಹೊಂದಿರುವ ಎಲ್ಲಾ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನೀವು ಕೇಳಿದ ಎಲ್ಲವೂ ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮ ಜೀವನದಲ್ಲಿ ಏನು ಕಾಣೆಯಾಗಿದೆ ಎಂದು ಯೋಚಿಸಿ. ನಿಮ್ಮ ಜೀವನದಲ್ಲಿ ಏನು ಕಾಣೆಯಾಗಿದೆ ಎಂಬುದನ್ನು ನೀವು ಮಾತ್ರ ಅರ್ಥ ಮಾಡಿಕೊಳ್ಳುವಿರಿ. ಇದರರ್ಥ ಕೆಲವು ಜನರ ಬಳಿ ಹಣವಿದೆ, ಕೆಲವು ಜನರ ಸಂಪತ್ತು ಇಲ್ಲ, ಕೆಲವು ಜನರ ಬಳಿ ಹಣ ಇಲ್ಲ ಮತ್ತು ಕೆಲವು ಜನರ ಸಾಲದ ಹೊರೆಯನ್ನು ಹೊಂದಿದ್ದಾರೆ. ಕೆಲವು ಜನರಿಗೆ ಸ್ವಂತ ಮನೆ, ಕಾರು, ಭೂಮಿ ಅಥವಾ ಬಂಗಲೆ ಇರೋದಿಲ್ಲ. ಕೆಲವರಿಗೆ ಪ್ರೀತಿ ಇರೋದಿಲ್ಲ. ಕೆಲವರಿಗೆ ಹಣ ಮತ್ತು ಸಂಪತ್ತು ಇರುತ್ತದೆ, ಆದರೆ ಆರೋಗ್ಯ ಇರೋದಿಲ್ಲ. ಪ್ರೀತಿಸುವ ಜನರಿಲ್ಲ. ಕೆಲವರಿಗೆ ಸಮಾಜದಲ್ಲಿ ಗೌರವ, ಮನ್ನಣೆ ಇರೋದಿಲ್ಲ. ಕೆಲವರಿಗೆ ಮನಸ್ಸು ಚೆನ್ನಾಗಿರೋದಿಲ್ಲ. ಅವರಿಗೆ ಯಾವಾಗಲೂ ನಕಾರಾತ್ಮಕ ಆಲೋಚನೆಗಳು ಇರುತ್ತವೆ. ಆದರೆ ಅವರನ್ನ ನಿಯಂತ್ರಿಸಲು ಎಷ್ಟೇ ಪ್ರಯತ್ನಿಸಿದರೂ ಅವರಿಗೆ ಸಾಧ್ಯವಾಗುವುದಿಲ್ಲ. ಬಹಳ ಸಮಯದಿಂದ ಅವರ ಮನಸ್ಸು ಮತ್ತು ಆಲೋಚನೆಗಳು ನಕಾರಾತ್ಮಕತೆಯಿಂದ ತುಂಬಿರುತ್ತವೆ. ಓನ್ಲಿ ನೆಗೆಟಿವಿಟಿ ಅವರ ಮನಸ್ಸಿನಲ್ಲಿರುತ್ತದೆ. ಕೆಲವರಿಗೆ ಅವುಗಳನ್ನ ನಿಭಾಯಿಸುವ ತಾಳ್ಮೆ ಇರೋದಿಲ್ಲ. ಇತರರು ಮಾಡುವುದಿಲ್ಲ. ಅವರಿಗೆ ಒಳ್ಳೆಯ ಶಿಕ್ಷಣವಿದೆ, ಆದರೆ ಅವರು ಬಯಸಿದ ಕೆಲಸವಿಲ್ಲ. ಕೆಲವರಿಗೆ ಶಿಕ್ಷಣ, ಆಸ್ತಿ ಮತ್ತು ಸಂಪತ್ತು ಸೇರಿದಂತೆ ಎಲ್ಲವೂ ಇದೆ, ಆದರೆ ಅವರಿಗೆ ಮದುವೆಯಾಗಲು ಸರಿಯಾದ ವ್ಯಕ್ತಿ ಸಿಗೋದಿಲ್ಲ. ಕೆಲವರಿಗೆ ಏನೂ ಕೊರತೆ ಇಲ್ಲ, ಆದರೆ ಮಕ್ಕಳಿಲ್ಲ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಕೆಲವರಿಗೆ ನನಗೆ ಹೇಳಬಲ್ಲ ಒಬ್ಬ ವ್ಯಕ್ತಿಯೂ ಇಲ್ಲ.
ಕಷ್ಟದ ಸಮಯದಲ್ಲಿ ಸಹಾಯ ಮಾಡಲು ಒಬ್ಬ ವ್ಯಕ್ತಿಯೂ ಇಲ್ಲ. ಹೀಗೆ ಬಹಳ ಜನ ನಿಮ್ಮ ಜೀವನದಲ್ಲಿ ಏನು ಕೊರತೆ ಇದೆ ಎಂದು ಯೋಚಿಸಿ 5 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ನಿಮ್ಮ ಜೀವನದಲ್ಲಿ ಏನು ಕಾಣೆಯಾಗಿದೆ ಎಂದು ನಿಮಗೆ ಮಾತ್ರ ಗೊತ್ತು. ಈ ಕೋಟ್ಯಾಧಿಪತಿ ಚಕ್ರವನ್ನು ಅದಕ್ಕಾಗಿ ನಿಮ್ಮ ಬಳಿ ಇಡಲಾಗಿದೆ. ಇದರರ್ಥ ನೀವು ಏನಾದ್ರೂ ಕಳೆದುಕೊಂಡಿದ್ದೀರಿ, ಏನೆಲ್ಲಾ ಕಳೆದುಕೊಂಡಿದ್ದೀರಿ. ನಿಮ್ಮ ಜೀವನದಲ್ಲಿ ಏನೇ ಇಲ್ಲದಿದ್ದರೂ ಅದು ಹಣ, ಆಸ್ತಿ, ಅಂತಸ್ತು, ಹೆಸರು, ಖ್ಯಾತಿ, ಕೆಲಸ, ಅಪೇಕ್ಷಿತ ವ್ಯಕ್ತಿ, ಮಕ್ಕಳು ಯಾವುದಾದರೂ ಆಗಿರಬಹುದು. ಪ್ರತಿಯೊಂದು ವಿಷಯದಲ್ಲೂ ನಿಮಗೆ ಗೊತ್ತೇ ಇದೆ. ನಿಮ್ಮ ಬಳಿ ಒಂದೇ ಒಂದು ಕೋಟ್ಯಾಧಿಪತಿ ಚಕ್ರವಿದ್ದರೆ ಅದು ಎಲ್ಲದಕ್ಕೂ ಪರಿಹಾರ. ಇದೊಂದೇ ಚಕ್ರ ನಿಮ್ಮಲ್ಲಿರುವ ಏಕೈಕ ಚಕ್ರ ಆಗಿದೆ. ಇದರಿಂದ ನೀವು ನಿಮ್ಮ ಜೀವನದ ಚಕ್ರವನ್ನ ತಿರುಗಿಸುವಿರಿ. ನಿಮ್ಮ ಸ್ವಂತ ಕೈಗಳಿಂದ ನಿಮ್ಮ ಜೀವನವನ್ನು ನೀವು ತಿರುಗಿಸಬಹುದು. ನೀವು ಎಲ್ಲಿಗೆ ಹೋದರೂ ಏನೇ ಮಾಡಿದರೂ ಅದೃಷ್ಟವು ನಿಮ್ಮನ್ನು ಹಿಂಬಾಲಿಸುತ್ತದೆ. ನೀವು ಅನುಭವಿಸಿದ ಎಲ್ಲ ಕಷ್ಟಗಳು, ಸಂಕಷ್ಟಗಳು ಮತ್ತು ಬಡತನಗಳು ದೂರವಾಗುತ್ತವೆ. ಈ ಬಡತನ ಯಾವಾಗ ದೂರವಾಗುತ್ತದೆ? ಕುಳಿತುಕೊಳ್ಳುವ ಅದೃಷ್ಟವು ಸಂಪತ್ತಿನೊಂದಿಗೆ ನಿಮ್ಮ ಮನೆಗೆ ಪ್ರವೇಶಿಸುತ್ತವೆ. ಒಮ್ಮೆ ಅದೃಷ್ಟವು ವ್ಯಕ್ತಿಯ ಜೀವನದಲ್ಲಿ ಪ್ರವೇಶಿಸಿದರೆ ಇನ್ನು ಮುಂದೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಆ ಮನೆಯಲ್ಲಿ ಎಲ್ಲವೂ ಒಂದು ಸಂಭ್ರಮ. ಇಂದು ನಾನು ನಿಮಗೆ ಅಂತಹ ಅದ್ಭುತವಾದ ಮಿಲಿಯನೇರ್ ಚಕ್ರವನ್ನ ಹೇಳ್ತಾ ಇದ್ದೇನೆ. ನಾನು ಈ ಕೋಟ್ಯಾಧಿಪತಿ ಚಕ್ರದ ಬಗ್ಗೆ ಇಷ್ಟೊಂದು ಬಲವಾಗಿ ಏಕೆ ಹೇಳುತ್ತಿದ್ದೇನೆ? ನಾನು ಆತ್ಮವಿಶ್ವಾಸದಿಂದ ಹೇಳುತ್ತಿದ್ದೇನೆ. ನನ್ನ ಪ್ರಕಾರ ನಮಗೆ ತ್ರಿಮೂರ್ತಿಗಳ ಶಕ್ತಿ, ತ್ರಿಶಕ್ತಿಯ ಶಕ್ತಿ ಇಲ್ಲದಿದ್ದರೆ ನಾವು ನಮ್ಮ ಜೀವನದಲ್ಲಿ ಏನನ್ನೂ ಸಾಧಿಸಲು ಅಥವಾ ಪಡೆಯಲು ಸಾಧ್ಯವಿಲ್ಲ. ಅಮ್ಮನವರ ಆಶೀರ್ವಾದ, ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ಮುಂತಾದ ತ್ರಿಶಕ್ತಿಗಳ ಶಕ್ತಿ ಹಾಗೂ ಅಪ್ಪನವರ ಆಶೀರ್ವಾದ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮುಂತಾದ ತ್ರಿಶಕ್ತಿಗಳ ಶಕ್ತಿ ಎಲ್ಲವೂ ಈ ಕೋಟ್ಯಾಧಿಪತಿ ಚಕ್ರದಲ್ಲಿ ಅಡಕವಾಗಿದೆ. ಈ 6 ದೇವತೆಗಳ ಶಕ್ತಿಯು ಈ ಚಕ್ರದಲ್ಲಿ ಸಂಪೂರ್ಣವಾಗಿ ಇದೆ. ಅಂದರೆ ನೀವು ಈ ಚಕ್ರವನ್ನು ಹತ್ತಿರ ಇಡಿದರೆ 3 ದೈವಿಕ ಶಕ್ತಿಗಳು ನಿಮ್ಮ ಪಕ್ಕದಲ್ಲಿಯೇ ಇರುವಂತೆ ಅಕ್ಷರಶಃ ನಿಮ್ಮನ್ನು ಮುನ್ನಡೆಸುತ್ತದೆ. ನಿಮಗೆ ಇಷ್ಟೊಂದು ದೇವತೆಗಳ ಶಕ್ತಿ ಇದ್ದರೆ ನಿಮಗೆ ಏನಾದರೂ ಕೊರತೆಯಾಗುತ್ತದೆಯೇ? ಹೇಳಿ. ನೀವು ಮುಟ್ಟುವುದೆಲ್ಲ ಚಿನ್ನನೇ ಆಗುವುದಿಲ್ಲವೇ? ನಿಮ್ಗೆ ಏನಾದ್ರೂ ಕೊರತೆ ಇದೆಯೇ? ಖಂಡಿತ ಇಲ್ಲ. ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ, ನೀವು ಯಾವುದೇ ಕಷ್ಟಗಳನ್ನು ಎದುರಿಸುತ್ತಿದ್ದರೂ, ನೀವು ಯಾವುದೇ ಕಷ್ಟಗಳನ್ನ ನೋಡಿದ್ದರೂ ನಿಮಗೆ ದೇವತೆಗಳ ಮಾರ್ಗದರ್ಶನ ಇರುತ್ತದೆ. ಅವರು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾರೆ. ನಿಮಗೆ ಬೇಕಾದಕ್ಕೆ ನೀನು ಈ ದಾರಿಯಲ್ಲಿ ಹೋಗು, ನೀನು ಹುಡುಕುತ್ತಿದ್ದೀಯಾ, ನಿಮ್ಗೆ ಏನು ಬರಬೇಕೆಂದು ನೀವು ಕಾಯುತ್ತಿದ್ದೀರಾ, ನೀವು ಈ ಮಾರ್ಗದಲ್ಲಿ ನಡೆದರೆ ನಿಮ್ಗೆ ಬೇಕಾದ ನಿಮ್ಗೆ ಪಡೆಯುತ್ತೀರಿ ಅಂತ ದೇವರೇ ಹೇಳುತ್ತಾರೆ. ದೇವರೇ ದಾರಿ ತೋರಿಸುತ್ತಾರೆ. ನಮಗೆ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ನೊಂದೇನು ಬೇಕು ಹೇಳಿ? ದೇವರುಗಳು ನಮಗೆ ದಾರಿ ತೋರಿಸಲು ಇದ್ದರೆ, ಅವರು ನಮಗೆ ಮಾರ್ಗದರ್ಶನ ನೀಡಲು ಇದ್ದರೆ, ಅವರು ನಮಗೆ ಒಳ್ಳೆಯದು ಮತ್ತು ಕೆಟ್ಟದನ್ನು ಹೇಳುತ್ತಿದ್ದರೆ ನಮ್ಮ ಜೀವನವು ಅದೃಷ್ಟಶಾಲಿಯಾಗಿರುವುದರಲ್ಲಿ 2 ಮಾತಿಲ್ಲ. ನೀವು ಈ ಶಕ್ತಿಶಾಲಿ ದ್ವಿರೇಖೀಯ ಚಕ್ರವನ್ನು ನೋಡಿದರೆ ಇಡೀ ಚಕ್ರವು ತ್ರಿಕೋನಗಳಿಂದ ತುಂಬಿದ್ದು ಮಧ್ಯದಲ್ಲಿ ಒಂದು ಚುಕ್ಕೆ ಇರುವುದನ್ನ ನೀವು ನೋಡುತ್ತೀರಿ. ಬಿಂದುವನ್ನ ಶ್ರೀ ಮಹಾಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಈ ಬಿಂದುವೇ ಎಲ್ಲದಕ್ಕೂ ಮೂಲ ಅಲ್ಲವೇ? ಒಂದೇ ಬಿಂದು ಎಲ್ಲದಕ್ಕೂ ಮೂಲವಾಗಿರುತ್ತದೆ. ಈ ಕೇಂದ್ರ ಬಿಂದುವಿನಿಂದ ಬರುವ ಶಕ್ತಿ, ಈ 3 ಶಕ್ತಿಗಳಿಂದ ನಮಗೆ ಬರುವ ಶಕ್ತಿ, 3 ಶಕ್ತಿಗಳು ನಮ್ಮ ಹತ್ತಿರದ ದಿಕ್ಕನ್ನು, ನಮ್ಮ ಹಂತದ ದಿಕ್ಕನ್ನು, ನಮ್ಮ ಹಣೆ ಬರಹವನ್ನು ಬದಲಾಯಿಸುವಷ್ಟು ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ನಮ್ಮ ಜೀವನವು ತಲೆಕೆಳಗಾಗಿ ತಿರುಗುತ್ತದೆ. ನಮಗೆ ಆ ರೀತಿಯ ಶಕ್ತಿಯ ಅಗತ್ಯವಿದ್ದಾಗ ನಮ್ಮ ಎಲ್ಲ ಬಡತನವನ್ನು ತೊಡೆದು ಹಾಕಲು, ನಮ್ಮಲ್ಲಿರುವ ಎಲ್ಲವನ್ನು ಚಿನ್ನವಾಗಿ ಪರಿವರ್ತಿಸುವ ಮತ್ತು ಲಕ್ಷಾಂತರ ಸಂಪಾದಿಸಲು ನಾವು ಈ ಕೋಟ್ಯಾಧಿಪತಿ ಚಕ್ರವನ್ನು ಬಳಸಬಹುದು. ಈಗ ನಾವು ಇದನ್ನು ನೋಡಿದರೆ ನಾವು ಇದನ್ನೆಲ್ಲ ಸುರುಳಿಗಳಿಂದ ತುಂಬಿಸುತ್ತೇವೆ. ಅಂದರೆ ನಾವು ಇಡೀ ವಿಶ್ವವನ್ನೇ ಈ ಕೋಟ್ಯಾಧಿಪತಿಯ ಚಕ್ರದೊಳಗೆ ಮನೆ ಮಾಡಿದ್ದೇವೆ. ವಿಶ್ವವು ಅಪಾರವಾಗಿದೆ. ನಿಮಗೆ ಅಧಿಕಾರವಿದ್ದರೆ ನಿಮ್ಮ ಜೀವನ ಹೇಗಿರುತ್ತಿತ್ತು? ನೀವು ಒಂದು ಆಟವನ್ನು ಆಡಿ ಜೀವನದಲ್ಲಿ ನಿಮಗೆ ಬೇಕಾದನ್ನು ಪಡೆಯಬಹುದು. ನೀವು ನಿಮ್ಮ ಕಣ್ಣುಗಳನ್ನು, ನಿಮ್ಮ ಗಮನವನ್ನು, ನಿಮ್ಮ ತೋರು ಬೆರಳನ್ನು ಇರಿಸಿ ನನಗೆ ಇದು ಬೇಕು ಎಂದು ಹೇಳಿದರೆ ಅದು ನಿಮ್ಮದಾಗಿರಲು ಹೇಗೆ ಸಾಧ್ಯ? ನಿಮ್ಮಲ್ಲಿ ಇಷ್ಟೊಂದು ಶಕ್ತಿ ಇದ್ದಾಗ ನೀವು ಬೇಡಿಕೊಳ್ಳುವ ಎಲ್ಲವೂ ಖಂಡಿತವಾಗಿಯೂ ನಿಮ್ಮದಾಗುವುದು, ನೀವು ಬಯಸಿದಂತೆಯೇ. ಏಕೆಂದರೆ ದೈವಿಕ ಶಕ್ತಿಯು ನಿಮ್ಮನ್ನು ರಕ್ಷಣಾತ್ಮಕ ವೃತ್ತದಲ್ಲಿ ಸುತ್ತುವರಿದಿದೆ.
ನೀವು ದೇವರ ರಕ್ಷಣೆಯಲ್ಲಿದ್ದೀರಿ. ತ್ರಿಮೂರ್ತಿಗಳ 3 ಶಕ್ತಿಗಳ ರಕ್ಷಣೆಯಲ್ಲಿದ್ದೀರಿ. ನೀವು ಏನು ಬಯಸುತ್ತೀರೋ, ಏನನ್ನು ಹಿಡಿದುಕೊಳ್ಳುತ್ತೀರೋ ಅದೆಲ್ಲವೂ ಚಿನ್ನವಾಗುತ್ತದೆ. ನೀವು ಏನು ಬಯಸುತ್ತೀರೋ ಅದು ಖಂಡಿತವಾಗಿಯೂ ನಿಮಗೆ ಬರುತ್ತದೆ. ಇಲ್ಲಿ ನಾನು ನಿಮಗೆ ಈ ಕೋಟ್ಯಾಧಿಪತಿ ಚಕ್ರವನ್ನು ಪರದೆಯ ಮೇಲೆ ನೀಡುತ್ತೇನೆ. ನೀವು ಬಿಳಿ ಕಾಗದದ ಮೇಲೆ ಕೆಂಪು ಪೆನ್ನಿನಿಂದ ಬರೆಯಬೇಕಾಗುತ್ತದೆ. ಇಲ್ಲಿ ಈ ಚಕ್ರಗಳಲ್ಲಿ ನಾವು 3 ತ್ರಿಮೂರ್ತಿಗಳು ಮತ್ತು 3 ತ್ರಿಶಕ್ತಿಗಳ ಹೆಸರುಗಳನ್ನು ಸಹ ಬರೆಯುತ್ತಿದ್ದೇವೆ. ಅವರ ಎಲ್ಲ ಶಕ್ತಿ ಇಲ್ಲಿ ನೆಲೆನಿಸಿದೆ. ಅಂದರೆ ನಾವು ಮೇಲೆ ಬ್ರಹ್ಮ ಮತ್ತು ಕೆಳಗಡೆ ಸರಸ್ವತಿ ಎಂದರು ಬರೆದಿದ್ದೇವೆ. ಅಂದರೆ ವಿರುದ್ಧ ಅರ್ಥ. ಎಡಭಾಗದಲ್ಲಿ ಕಾಳಿ, ಇನ್ನೊಂದು ಬಲಭಾಗದಲ್ಲಿ ಶಿವ. ನಾವು ಶಿವನ ಹೆಸರನ್ನು ಬರೆಯುತ್ತೇವೆ ಮತ್ತು ಬಲಭಾಗದಲ್ಲಿ ಲಕ್ಷ್ಮಿ ಮತ್ತು ವಿಷ್ಣು ಎಂದು ಬರೆಯುತ್ತೇವೆ. ಈ ಬಿಂದು ಮಧ್ಯದಲ್ಲಿ ಏನೇ ಇರಲಿ, ಈ ಬಿಂದುವಿನ ಶಕ್ತಿ ಅಷ್ಟೊಂದು ಹೆಚ್ಚಿಲ್ಲ. ಮತ್ತು ಈ ಸುರುಳಿಗಳು, ನಾವು ಬ್ರಹ್ಮಾಂಡದ ಚಿತ್ರವನ್ನು ನೋಡಿದರೆ ಈ ಸುರುಳಿಗಳು ಈ ರೀತಿ ತಿರುಗುತ್ತಿರುವಂತೆ ಕಾಣುತ್ತವೆ. ಅಂದರೆ ಬ್ರಹ್ಮಾಂಡದ ಶಕ್ತಿಯು ತುಂಬಾ ಇದೆ. ಶಕ್ತಿಶಾಲಿ ಬಿಲಿಯನರ್ ಚಕ್ರ. ಈ ಚಕ್ರವನ್ನು ಬಿಳಿ ಕಾಗದದ ಮೇಲೆ ಕೆಂಪು ಪೆನ್ನಿನಿಂದ ಬರೆದು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಅಥವಾ ಪುಸ್ತಕದಲ್ಲಿ ಬರೆದು ನಿಮ್ಮೊಂದಿಗೆ ಕೊಂಡೊಯ್ಯಿರಿ. ನೀವು ಮಲಗುವಾಗ ಅದನ್ನು ನಿಮ್ಮ ತಲೆಯ ಕೆಳಗೆ ಇರಿಸಿ ಅಥವಾ ಪೂಜಾ ಕೋಣೆಯಲ್ಲಿ ಇರಿಸಿ. ನೀವು ಈ ಕೋಟ್ಯಾಧಿಪತಿ ಚಕ್ರವನ್ನು ಬರೆದು ನಿಮ್ಮ ಬಳಿ ಇಟ್ಟುಕೊಂಡರೆ ನಿಮ್ಮ ಜೀವನವು ಅದ್ಭುತವಾಗಿ ಬದಲಾಗುತ್ತದೆ ಮತ್ತು ನಿಮಗೆ ಯಾವುದಕ್ಕೂ ಕೊರತೆ ಆಗುವುದೇ ಇಲ್ಲ. ನಿಮಗೆ ಏನು ಬೇಕಾದರೂ ಕ್ಷಣಾರ್ಧದಲ್ಲಿ ಸಿಗುತ್ತದೆ. ನಾವು ಕಬ್ಬಿಣವನ್ನು ಅಯಸ್ಕಾಂತದಿಂದ ಆಕರ್ಷಿಸುವಂತೆಯೇ ಈ ದ್ವಿರೇಖೀಯ ಚಕ್ರದಿಂದ ಎಲ್ಲವೂ ನಮ್ಮತ್ತ ಆಕರ್ಷಿಸುತ್ತೇವೆ. ಅದು ತುಂಬಾ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ. ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇರೋದಿಲ್ಲ, ಕೆಟ್ಟ ಆಲೋಚನೆಗಳು ಇರೋದಿಲ್ಲ, ದುಷ್ಟ ಶಕ್ತಿಗಳು ಇರೋದಿಲ್ಲ, ದೆವ್ವಗಳು ಇರೋದಿಲ್ಲ, ಮಾನವ ಕಣ್ಣುಗಳು, ಕೆಟ್ಟ ದೃಷ್ಟಿಗಳು ಇರೋದಿಲ್ಲ, ಅಳುವಿರೋದಿಲ್ಲ, ಕಣ್ಣಿನ ಕೆಟ್ಟ ಸಂಪರ್ಕ ಇರೋದಿಲ್ಲ. ಮಕ್ಕಳು ತಮ್ಮ ಹಠಮಾರಿತನವನ್ನು ಬಿಡುತ್ತಾರೆ. ಅವರು ಹೇಳಿದ ಮಾತು ಕೇಳುತ್ತಾರೆ, ಚೆನ್ನಾಗಿ ಓದುತ್ತಾರೆ, ಜೀವನದಲ್ಲಿ ಬೆಳೆಯುತ್ತಾರೆ. ಇದನ್ನೆಲ್ಲ ನೀವೇ ನಿಮ್ಮ ಕಣ್ಣಾರೆ ನೋಡುವಿರಿ. ಮನೆಯವರೆಲ್ಲರೂ ಆರೋಗ್ಯವಾಗಿ ಇರುತ್ತಾರೆ, ಸಂತೋಷವೇ ತುಂಬಿರುತ್ತದೆ. ಆ ಮನೆಯಲ್ಲಿ ಪರಸ್ಪರ ಬಾಂಧವ್ಯ ಇರುತ್ತದೆ. ನೀವು ಕೇಳಿದ ಹಣವು ನಿಮಗೆ ಬರುತ್ತದೆ ಮತ್ತು ನೀವು ಕೇಳಿದಂತೆ ನಿಮಗೆ ಬರುತ್ತಲೇ ಇರುತ್ತದೆ. ನೀವು ಏನನ್ನು ಬಯಸುತ್ತೀರೋ ಅದೆಲ್ಲವೂ ನಿಮಗೆ ಸಿಗುತ್ತದೆ. ನೀವು ಏನು ಖರೀದಿಸಲು ಬಯಸುತ್ತೀರೋ ಅದೆಲ್ಲವೂ ಖರೀದಿಸುತ್ತೀರಿ. ಎಲ್ಲವೂ ನಿಮ್ಮ ಇಚ್ಛೆಯಂತೆಯೇ ನಡೆಯುತ್ತದೆ. ನಿಮ್ಮ ಬಳಿ ಈ ಕೋಟ್ಯಾಧಿಪತಿ ಚಕ್ರ ಹೊಂದಿದ್ದರೆ, ನಾನು ಈ ಚಕ್ರವನ್ನು ಇಲ್ಲಿ ಪರದೆಯ ಮೇಲೆ ತೋರಿಸುತ್ತೇನೆ. ಸಾಧ್ಯವಾದರೆ ಅದನ್ನು ಬಿಳಿ ಕಾಗದದ ಮೇಲೆ ಬರೆಯಿರಿ. ಈ ಕೋಟ್ಯಾಧಿಪತಿ ಚಕ್ರವನ್ನು ನಾವು ಬರೆಯಲು ಸಾಧ್ಯವಿಲ್ಲ ಎಂದು ಭಾವಿಸಿದವರಿಗೆ ನಾನು ಅವರಿಗೆ ಪರದೆಯ ಮೇಲೆ ಒಂದು ಸಂಖ್ಯೆಯನ್ನು ನೀಡಿದ್ದೇನೆ. ನಿಮ್ಮ ವಿವರಗಳನ್ನು ಇಲ್ಲಿ ಸೇರಿಸಿದರೆ ನಾನು ನಿಮಗೆ ಕೋಟ್ಯಾಧಿಪತಿ ಚಕ್ರವನ್ನು ಕಳಿಸುತ್ತೇನೆ. ಅದನ್ನು ಗುಣಪಡಿಸಲು ಮತ್ತು ಅದನ್ನು ಹೆಚ್ಚು ಶಕ್ತಿಶಾಲಿಯಾಗಿ ಮಾಡಲು ಆಸಕ್ತಿ ಹೊಂದಿರುವ ಯಾರಾದರೂ ಕೋಟ್ಯಾಧಿಪತಿ ಚಕ್ರವನ್ನು ಬಯಸುವವರು ಪರದೆಯ ಮೇಲಿನ ಈ ಸಂಖ್ಯೆಗೆ ಸಂದೇಶ ಕಳುಹಿಸಿ. ನಾನು ಖಂಡಿತ ನಿಮಗೆ ಕೋಟ್ಯಾಧಿಪತಿ ಚಕ್ರವನ್ನು ಕಳಿಸುತ್ತೇನೆ. ಅದನ್ನು ಗುಣಪಡಿಸಿ ಬರೆಯಲು ಬಯಸುವವರು ನೀವು ಖಂಡಿತವಾಗಿಯೂ ಅದನ್ನು ನೀವೇ ಬರೆಯಬಹುದು. ಇದು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಆದರೆ ಒಟ್ಟಾರೆಯಾಗಿ ನಿಮ್ಮ ಬಳಿ ಈ ಕೋಟ್ಯಾಧಿಪತಿ ಚಕ್ರ ಹೊಂದಿದ್ದರೆ ನೀವು ಖಂಡಿತವಾಗಿಯೂ ಕೋಟ್ಯಾಧಿಪತಿ ಆಗುತ್ತೀರಿ. ಇದು ಸಂಭವಿಸುವ ಸಾಧ್ಯತೆ 100%. ನೀವು ಅದನ್ನು ಯಾವ ದಿನ ಬರೆಯುತ್ತೀರಿ ಎಂಬುದು ಮುಖ್ಯವಲ್ಲ. ಅದನ್ನು ಯಾವಾಗ ಮತ್ತು ಹೇಗೆ ಬರೆಯಬೇಕೆಂದು ನಿಮಗೆ ತಿಳಿದಿರುವವರೆಗೆ. ಆದರೆ ಚೆನ್ನಾಗಿ ಸ್ನಾನ ಮಾಡಿ ದೇವರ ಮುಂದೆ ಕುಳಿತು ಅದನ್ನು ಬರೆದಿಟ್ಟು ಸ್ವಲ್ಪ ಹೊತ್ತು ಪೂಜಾ ಕೋಣೆಯಲ್ಲಿ ಇರಿಸಿ. ಧೂಪ ಮತ್ತು ದೀಪ ಹಚ್ಚಿ 1 ಗಂಟೆ ದೇವರ ಮುಂದೆ ಇರಿಸಿ. ನಂತರ ನೀವು ಅದನ್ನು ಒಂದು ಹೂದಾನೆಯಲ್ಲಿ ಇಟ್ಟರೂ, ಬಿಯರ್ ಜಾಡಿನಲ್ಲಿ ಇಟ್ಟರೂ ಅಥವಾ ಪುಸ್ತಕದಲ್ಲಿ ಬರೆದು ನಿಮ್ಮ ತಲೆಯ ಕೆಳಗೆ ಇಟ್ಟರೂ ಅಥವಾ ಪೂಜಾ ಮಂದಿರದಲ್ಲಿ ಇಟ್ಟರೂ ನೀವು ಏನು ಬೇಕಾದರೂ ಅದನ್ನು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಇನ್ನೊಂದು ವಿಷಯ ಏನಂತಂದ್ರೆ, ನೀವು ಗೂಗಲ್ ನಲ್ಲಿ ಹುಡುಕಿದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಎಂದು ನಾನು ಭಾವಿಸುತ್ತೇನೆ. ನಿಮಗೆ ಅದು ಸಿಗದಿದ್ದರೆ ಅಲ್ಲಿ ತುಂಬಾ ಕಷ್ಟವಾಗುತ್ತದೆ. ಅದಕ್ಕೆ ನಿನ್ನೆ